ಅಗ್ನಿವರ್ಮ ತನ್ನ ತೋಳುಗಳಲ್ಲಿ ಪ್ರಜ್ಞೆ ತಪ್ಪಿದ ಹುಡುಗಿಯನ್ನು ಒಮ್ಮೆ ನೋಡಿ ಎದ್ದು ಕೋಣೆಯಿಂದ ಹೊರ ಹೋದ. ಅವಳನ್ನ ಅದೇ ಸ್ಥಿತಿಯಲ್ಲಿ ಬಿಟ್ಟು ಹೊರಬಂದು ಅವನು ಗಾಡಿಯಲ್ಲಿ ಕೂತ್ಕೊಳ್ತಾ ತನ್ನ ಬಂಗಲೆಯನ್ನು ಒಮ್ಮೆ ನೋಡ್ದ. ನಂತರ ಯಾರಿಗೂ ಕಾಲ್ ಮಾಡಿ ಹೇಳ್ದ, ಬೇಗ ಬಾ, ಅವಳ ಮೇಲೆ ಸರಿಯಾಗಿ ಕಣ್ಣಿಟ್ಟಿರು, ಅವಳು ಎಲ್ಲಿಗೂ ಹೋಗದಂತೆ ನೋಡ್ಕೊ, ಮತ್ತು ಕೆಲವು ಹೆಣ್ಣು ಕೆಲಸದವ್ರನ್ನ ಕೂಡ ಕರ್ಕೊಂಡು ಬಾ. ಹೀಗೆ ಹೇಳಿ ಅವನು ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಟು ಹೋದ. ಇನ್ನೊಂದು ಕಡೆ ಕೋಣೆ ಒಳಗೆ ರಚಿತಾ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಅಗ್ನಿವರ್ಮ ಅವಳನ್ನ ಬಿಟ್ಟು ಹೋಗಿದ್ದಾನೆ ಎಂಬ ಅರಿವು ಅವಳಿಗೆ ಇರಲೇ ಇಲ್ಲ. ಮಾರನೇ ದಿನ ಬೆಳಿಗ್ಗೆ ರಚಿತಾ ಮೆಲ್ಲನೆ ಕಣ್ಣು ಬಿಟ್ಟಿದ್ಲು. ಅವಳಿಗೆ ತುಂಬ ಹಸುವಾಗ್ತಿತ್ತು. ಯಾಕಂದರೆ ನೆನ್ನೆಯಿಂದ ಅವಳು ಏನನ್ನೂ ತಿಂದಿರಲಿಲ್ಲ. ಹಾಸಿಗೆಯನ್ನು ಒಮ್ಮೆ ನೋಡಿದ್ಲು. ಅದರ ಸ್ಥಿತಿ ಬಹಳ ಕೆಟ್ಟದಾಗಿತ್ತು ಮತ್ತು ಅವಳು ಅದಕ್ಕಿಂತಲೂ ಕೆಟ್ಟ ಸ್ಥಿತಿಯಲ್ಲಿದ್ಲು. ಅವಳೆದ್ದು ವಾಶ್ರೂಮ್ಗೆ ಹೋದ್ಲು ಮತ್ತು ತುಂಬ ಹೊತ್ತು ಸ್ನಾನ ಮಾಡಿದ ಮೇಲೆ ಫ್ರೆಶ್ ಆಗಿ ಹೊರಗೆ ಬಂದು ಒಂದು ಹಳದಿ ಬಣ್ಣದ ಕುರ್ತಾ ತೆಗೆದುಕೊಂಡು ಹಾಕ್ಕೊಂಡ್ಳು. ಅದರಲ್ಲಿ ವಜ್ರದ ಕೆಲಸದಿಂದ ಸಣ್ಣ ಸಣ್ಣ ಹೂಗಳನ್ನ ಮಾಡಲಾಗಿತ್ತು. ಅವು ತುಂಬ ಸುಂದರವಾಗಿ ಕಾಣ್ತಿದ್ವು. ಅಷ್ಟು ಬೆಲೆ ಬಾಳೋ ಬಟ್ಟೆಗಳನ್ನ ನೋಡಿ ಅವಳಿಗೆ ಅದನ್ನು ಮುಟ್ಟೋದಕ್ಕೂ ಕೂಡ ಮನಸ್ಸಿರಲಿಲ್ಲ. ಆದರೆ ಅನಿವಾರ್ಯವಾಗಿ ಅವಳನ್ನ ಅದನ್ನು ಹಾಕ್ಕೊಳ್ಳೇಬೇಕಿತ್ತು. ಈಗ ಅವಳಿಗೆ ನೆನಪಾಯಿತು, ಈಗ ಅವಳು ಅಡುಗೆ ಕೂಡ ಮಾಡಬೇಕು. ಅವಳಿಗೆ ಅಡುಗೆ ಮಾಡೋ ಮನಸ್ಸು ಸ್ವಲ್ಪನೂ ಇರಲಿಲ್ಲ. ಮನೆಯಲ್ಲಿ ಇದ್ದಿದ್ರೆ ಮಮ್ಮಿ ಮಾಡ್ತಿದ್ರು, ಆದರೆ ಇಲ್ಲಿ ಯಾರು ಮಾಡ್ತಾರೆ, ಅವಳೇ ಮಾಡಬೇಕಿತ್ತು. ಅವಳು ಹೇಗೋ ಕೆಳಗೆ ಬಂದಳು ಮತ್ತು ಅಡುಗೆ ಮೊದಲೇ ತಯಾರಾಗಿರೋದನ್ನು ಕಂಡು ಆಶ್ಚರ್ಯಪಟ್ಟಳು. ಅಷ್ಟರಲ್ಲಿ ಇಬ್ಬರು ಹೆಣ್ಣು ಕೆಲಸದವ್ರು ಅವಳ ಮುಂದೆ ಬಂದು, ಗುಡ್ ಮಾರ್ನಿಂಗ್ ಮ್ಯಾಮ್, ಬ್ರೇಕ್ಫಾಸ್ಟ್ ಸಿದ್ಧ ಆಗಿದೆ ಸರ್, ನಿಮಗೆ ನಾಷ್ಟ ಮಾಡೋದಕ್ಕೆ ಹೇಳಿದ್ದಾರೆ, ನೀವು ಚೆನ್ನಾಗಿ ನಾಷ್ಟ ಮಾಡಿ, ನೆನೆ ಮಾತ್ರೆ ಕೂಡ ಇಲ್ಲೇ ಇದೆ, ನಾಷ್ಟ ಮಾಡಿದ ಮೇಲೆ ಮಾತ್ರೆ ತಗೋ. ರಚಿತಾ ಅಚ್ಚರಿಗೊಂಡ್ಳು. ಅಗ್ನಿವರ್ಮ ಅವಳಿಗಾಗಿ ಕೆಲಸದವ್ರನ್ನ ಇಟ್ಟಿದ್ದಾನೆ ಅಂತ ಅವಳಿಗೆ ನಂಬೋದಕ್ಕಾಗ್ತಿಲ್ಲ. ಅವಳಿಗೆ ಸ್ವಲ್ಪ ಖುಷಿಯೂ ಆಯಿತು. ಇದರ ನಂತರ ಅವಳು ನಾಷ್ಟ ಮಾಡಿದ್ಲು. ನಾಷ್ಟದಲ್ಲಿ ಎಲ್ಲವೂ ಅವಳಿಗೆ ಇಷ್ಟ ಆದದ್ದೇ ಇತ್ತು. ಅವಳು ತುಂಬ ಖುಷಿಯಿಂದ ತಿಂದಳು. ತಿಂದ ನಂತರ ಅವಳು ಕೋಣೆಗೆ ಬಂದಳು. ಯಾಕಂದರೆ ಇದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಅವಳಿಗೆ ಎಲ್ಲಿಗೆ ಹೋಗ್ತಾಳೆ, ಯಾಕಂದರೆ ಹೊರಗೆ ತುಂಬ ಜನ ಬಾಡಿಗಾರ್ಡ್ಗಳಿದ್ರು. ಬಹುಶಃ ಅಗ್ನಿವರ್ಮನೆ ಹೀಗೆ ಮಾಡಿದ್ದಿರಬೇಕು. ಹೀಗೆ ಯೋಚಿಸ್ತಾ ಅವಳು ಹಾಸಿಗೆ ಮೇಲೆ ಬಂದು ಕೂತಳು. ಆಗ ಅವಳ ಗಮನ ಕೆಲವು ಪುಸ್ತಕಗಳ ಮೇಲೆ ಹೋಯಿತು ಮತ್ತು ಅವಳಿಗೆ ತನ್ನ ಎಕ್ಸಾಮ್ ನೆನಪಾಯಿತು. ಇವು ಅವಳಿಗೆ ಬೇಕಾಗಿದ್ದ ಪುಸ್ತಕಗಳೇ ಆಗಿದ್ದವು. ಆದರೆ ಅವಳು ಇನ್ನೂ ಇವುಗಳನ್ನು ಖರೀದಿಸಿರಲಿಲ್ಲ. ಅಗ್ನಿವರ್ಮ ಅವಳಿಗಾಗಿ ಮೊದಲೇ ತರಿಸಿಟ್ಟಿದ್ದ. ಇದನ್ನು ಕಂಡು ಅವಳಿಗೆ ಒಳ್ಳೆಯದೇ ಅನ್ನಿಸ್ತು ಮತ್ತು ಅವಳು ಓದೋದಕ್ಕೆ ಶುರು ಮಾಡಿದ್ಲು. ತುಂಬ ಹೊತ್ತು ಓದಿದ ಮೇಲೆ ಅವಳಿಗೆ ಸ್ವಲ್ಪ ಬಾಯಾರಿಕೆ ಆಯಿತು. ಅವಳು ಎದ್ದು ನೀರು ಕುಡಿಯೋದಕ್ಕೆ ಜಗ್ ಎತ್ತಿದ್ಲು, ಆದರೆ ಅದರಲ್ಲಿ ನೀರಿರಲಿಲ್ಲ. ಇದನ್ನು ನೋಡಿ ಅವಳಿಗೆ ಸ್ವಲ್ಪ ಬೇಸರ ಆಯಿತು. ಯಾಕಂದರೆ ಈಗ ಅವಳು ಕೆಳಗೆ ಹೋಗಬೇಕಿತ್ತು. ಅವಳಿಗೆ ಕೆಳಗೆ ಹೋಗುವ ಮನಸ್ಸೇ ಇರಲಿಲ್ಲ. ಇದೆಲ್ಲವನ್ನು ಯೋಚಿಸ್ತಿರುವಾಗಲೇ ಬಾಗಿಲು ತಟ್ಟುವ ಶಬ್ದ ಕೇಳಿಸ್ತು. ಅವಳು ಹೋಗಿ ಬಾಗಿಲು ತೆರೆದ್ಲು. ಕೆಲವು ಕೆಲಸದವ್ರ ಕೈಯಲ್ಲಿ ಜ್ಯೂಸ್ ಮತ್ತು ನೀರಿನ ಜಗ್ ಹಿಡಿದು ನಿಂತಿದ್ರು. ಅವಳು ಆಶ್ಚರ್ಯಪಟ್ಟು ಅವುಗಳನ್ನ ಒಳಗೆ ಇಡುವುದಕ್ಕೆ ಹೇಳಿದ್ಲು. ಕೆಲಸದವರು ಅವನ ಒಳಗೆ ಇಟ್ಟು ಹೋದರು. ನಂತರ ಇನ್ನೊಬ್ಬ ಕೆಲಸದವಳು ಬಂದಳು. ಅವಳ ಕೈಯಲ್ಲಿ ಚಾಕ್ಲೇಟ್, ಕಪ್ ಕೇಕ್ ಮತ್ತು ಚಾಕ್ಲೇಟ್ ಶೇಕ್ ಇತ್ತು. ಅದು ಕೂಡ ಅವಳಿಗೆ ತುಂಬ ಇಷ್ಟ ಆಗಿತ್ತು. ಅಗ್ನಿವರ್ಮನಿಗೆ ಇದೆಲ್ಲವೂ ಹೇಗೆ ಗೊತ್ತು ಅಂತ ಅವಳು ಬೆರಗಾದ್ಲು. ಅಗ್ನಿವರ್ಮ ಯಾವತ್ತೂ ಅವಳ ಇಷ್ಟ ಕಷ್ಟಗಳ ಕಡೆ ಗಮನ ಕೊಟ್ಟಿರಲಿಲ್ಲ. ಆದರೆ ಇಂದು ಹೀಗೆ ಆಗ್ತಾ ಇತ್ತು. ಏನೇ ಇರಲಿ ಅವಳಿಗೆ ಖುಷಿ ಆಯಿತು ಮತ್ತು ಅವಳು ಬೇಗನೆ ತಿನ್ನುತ್ತಾ ಓದೋದಕ್ಕೆ ಶುರು ಮಾಡಿದ್ಲು. ತುಂಬ ಹೊತ್ತು ಓದಿದ ಮೇಲೆ ಅವಳ ಮನಸ್ಸು ಪೂರ್ತಿ ಫ್ರೆಶ್ ಆಯಿತು. ಓದಿದ್ದವಳಿಗೆ ತುಂಬ ಖುಷಿ ಕೊಡ್ತು. ಅವಳಿಗೆ ಓದೋದಂದರೆ ತುಂಬ ಇಷ್ಟ. 5 ನಿಮಿಷದ ಬ್ರೇಕ್ಕಾಗಿ ಅವಳು ಬಾಲ್ಕನಿಯ ಬಾಗಿಲು ತೆರೆದ್ಲು ಮತ್ತು ಬಾಲ್ಕನಿಯಲ್ಲಿ ನಿಂತು ಎದುರಿಗಿನ ನೋಟವನ್ನು ನೋಡೋದಕ್ಕೆ ಆರಂಭಿಸಿದ್ಲು. ಎದುರಿಗೆ ಒಂದು ಸುಂದರವಾದ ಕೆರೆ ಇತ್ತು. ಅದರಲ್ಲಿ ತುಂಬ ತಾವರೆ ಹೂಗಳಿದ್ವು. ಅವು ಅವಳಿಗೆ ತುಂಬ ಇಷ್ಟ. ಅಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಸುಂದರ ಹೂಗಳಿದ್ವು. ಎಲ್ಲೆಡೆ ಹೂವುಗಳೇ ತುಂಬಿದ್ವು. ಅವನ್ನು ನೋಡಿ ಅಲ್ಲಿಗೆ ಹೋಗಬೇಕು ಅನ್ನಿಸ್ತಿತ್ತು. ಆದರೆ ಅವಳು ಹೊರಗೆ ಹೋಗುವಂತಿರಲಿಲ್ಲ. ಹೋದರೆ ಅಗ್ನಿವರ್ಮ ಅವಳು ಪ್ರಾಣವನ್ನೇ ತೆಗೆದು ಬಿಡ್ತಾನೆ. ಇದನ್ನು ಯೋಚಿಸಿ ಅವಳು ಒಂದು ದೀರ್ಘ ಉಸಿರು ಬಿಟ್ಟಳು ಮತ್ತು ಕೌಚ್ ಮೇಲೆ ಕೂತು ಜ್ಯೂಸ್ ಕುಡಿಯತೊಡಗಿದ್ಲು. ಹಾಗೆ ಕೂತಿದ್ದಾಗ ಮಳೆ ಶುರು ಆಗೋದನ್ನು ಅವಳು ಗಮನಿಸಿದ್ಲು ಮತ್ತು ಮಿಂಚು ಬರೋದಕ್ಕೆ ಶುರುವಾಯಿತು. ಅವಳು ಬೇಗನೆ ಒಳಗೆ ಬಂದಳು ಮತ್ತು ಬಾಲ್ಕನಿಯ ಬಾಗಿಲನ್ನು ಹಾಗೆ ತೆರೆದು ಬಿಟ್ಳು. ಅವಳು ಹಾಸಿಗೆ ಮೇಲೆ ಕೂತು ಪುಸ್ತಕ ಹಿಡಿದು ಓದತೊಡಗಿದ್ಲು. ತುಂಬ ಹೊತ್ತಿನ ನಂತರ ಹಠಾತ್ತಾಗಿ ಬಾಗಿಲು ತೆರೀತು ಮತ್ತು ಅಗ್ನಿವರ್ಮ ಒಳಗೆ ಬಂದ. ಅವನು ಪೂರ್ತಿಯಾಗಿ ನೆನೆದಿದ್ದ. ಬಹುಶಃ ಅವನು ಬೇಕಂತಲೇ ನೆನೆದಿದ್ದ. ಅವನ ಬಟ್ಟೆಯಿಂದ ನೀರು ಕೆಳಗೆ ಬಿದ್ದು ನೆಲವೆಲ್ಲ ಒದ್ದೆ ಆಗ್ತಿತ್ತು. ಅಗ್ನಿವರ್ಮ ಅವಳನ್ನು ಒಮ್ಮೆ ನೋಡ್ದ ಮತ್ತು ನಂತರ ವಾಶ್ರೂಮ್ಗೆ ಹೋದ. ಸ್ವಲ್ಪ ಸಮಯದ ನಂತರ ಅವನು ಫ್ರೆಶ್ ಆಗಿ ಹೊರಗೆ ಬಂದ. ಅವನೀಗ ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಹಾಕ್ಕೊಂಡಿದ್ದ ಮತ್ತು ಅವನ ಕೂದಲಿನಿಂದ ಇನ್ನೂ ನೀರು ಹನಿತಿತ್ತು. ಆದರೆ ರಚಿತಾ ಇದೆಲ್ಲವನ್ನ ನೋಡದೆ ಅವನನ್ನು ಇಗ್ನೋರ್ ಮಾಡಲು ಶುರು ಮಾಡಿದ್ಲು. ಅಗ್ನಿವರ್ಮನಿಗೆ ಇದು ಇಷ್ಟ ಆಗಲಿಲ್ಲ. ಅವನು ಬೇಗನೆ ತನ್ನ ಕೂದಲನ್ನು ಒಣಗಿಸ್ಕೊಂಡು ಹಾಸಿಗೆ ಮೇಲೆ ಬಂದು ಕೂತ. ಅವನು ಬೇಕಂತಲೇ ರಚಿತಾಳ ಹತ್ರ ಹೋಗಿ ಕೂತು ಅವಳು ಸೊಂಟ ಹಿಡಿದು ತನ್ನ ಕಡೆ ಎಳ್ಕೊಂಡ.
ಅವನು ತನ್ನ ಎರಡೂ ಕೈಗಳನ್ನ ಅವಳ ಸೊಂಟ ಮತ್ತು ಎದೆ ಮೇಲೆ ಸುತ್ತಿ ಅವಳ ಕುತ್ತಿಗೆ ಮೇಲೆ ತಲೆ ಇಟ್ಟು ತನ್ನ ಗಂಭೀರ ಧ್ವನಿಯಲ್ಲಿ ಹೇಳ್ದ, ನಿನ್ನ ದಿನ ಹೇಗಿತ್ತು? ರಚಿತಾ ತನ್ನ ಎದೆ ಮೇಲಿದ್ದ ಅಗ್ನಿವರ್ಮನ ಕೈ ಮೇಲೆ ತನ್ನ ಕೈ ಇಟ್ಲು. ಅವಳು ದೀರ್ಘ ಉಸಿರು ಬಿಟ್ಟು ಹೇಳಿದ್ಲು, ಹೇಗಿತ್ತು ಅಂದರೆ ನಾನು ಮನೆಯಲ್ಲಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ, ಯಾವುದೋ ಜೈಲಿನಲ್ಲಿ ಇದ್ದೀನಿ ಅನ್ನಿಸ್ತು. ಇದು ಕೇಳಿ ಅಗ್ನಿವರ್ಮ ಹೇಳ್ದ, ಇದು ನಮ್ಮ ಐಷಾರಾಮಿ ಜೈಲು ಹೌದಲ್ವೇ? ಈ ಐಷಾರಾಮಿ ಜೈಲಿನಲ್ಲಿ ನಿನಗೆ ತುಂಬ ಮಜಾ ಕೂಡ ಬಂದಿರಬೇಕಲ್ಲ. ಬರಲೇಬೇಕು, ಅಷ್ಟು ಐಷಾರಾಮಿ ಜೈಲಿದು. ನೀನು ಊಟ ಮಾಡಿದ್ಯಾ ಅಥವಾ ಇಡೀ ದಿನ ಕೋಣೆಯಲ್ಲೇ ಕುಳಿತಿದ್ದ? ಇದು ಕೇಳಿ ಅವಳು ಪುಸ್ತಕವನ್ನು ಪಕ್ಕಕ್ಕಿಟ್ಟು ಅಗ್ನಿವರ್ಮನ ಕೈಯನ್ನು ತನ್ನ ಎದೆಯಿಂದ ಸರಿಸ್ತಾ ಹೇಳಿದ್ಲು, ಹೌದು, ನಾನು ಊಟ ಮಾಡಿದೆ. ಹೊರಗೆ ಎಲ್ಲಿಗೆ ಹೋಗಲಿ, ನೀನಂತೂ ಹೋಗೋದಕ್ಕೆ ಬಿಡೋದಿಲ್ಲ. ಎಲ್ಲೆಡೆ ಬಾಡಿ ಗಾರ್ಡ್ಗಳು ಹಾಕಿದೀಯಾ. ನಾನು ಎಲ್ಲಿಗೆ ಹೋಗಬಾರ್ದು ಅಂತ. ನಾನು ಆ ತೋಟಕ್ಕೆ ಹೋಗಬೇಕಿತ್ತು, ಆ ಸುಂದರ ತಾವರೆ ಕೆರೆಯ ಹತ್ತಿರ ಮತ್ತು ಆ ಹೂಗಳನ್ನ ನೋಡಬೇಕಿತ್ತು. ಆದರೆ ನಿನ್ನ ಈ ಹುಚ್ಚು ಬಾಡಿಗಾರ್ಡ್ ನನ್ನನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಇದು ಕೇಳಿ ಅಗ್ನಿವರ್ಮ ಅವಳ ಮುಖ ಹಿಡಿದು ತನ್ನ ಮುಖದ ಹತ್ತಿರ ತಂದು ಅವಳ ತಲೆಗೆ ತನ್ನ ತಲೆ ಒತ್ತಿ ಹೇಳಿದ, ಪರವಾಗಿಲ್ಲ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನೀನು ನನ್ನ ಜೊತೆ ಬಾ, ನಾವು ತುಂಬ ಎಂಜಾಯ್ ಮಾಡೋಣ. ಹೀಗೆ ಹೇಳಿ ಅವನು ರಚಿತಾಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡ. ಆದರೆ ರಚಿತಾ ಹೊರಗಿನ ನೋಟ ನೋಡ್ತಾ ಹೇಳ್ತಾಳೆ, ಆದರೆ ಹೊರಗೆ ತುಂಬ ಜೋರಾಗಿ ಮಳೆ ಬರ್ತಿದೆ, ನಾವು ತೋಟಕ್ಕೆ ಹೇಗೆ ಹೋಗೋದು? ಈಗ ಬೇಡ, ಆಮೇಲೆ ಹೋಗೋಣ. ಇದು ಕೇಳಿ ಅಗ್ನಿವರ್ಮ ಹೇಳ್ದ, ಸರಿ, ಹಾಗಾದರೆ ನಾವು ಇನ್ನೇನಾದರೂ ಮಾಡಬಹುದು. ನೀನು ಊಟ ಮಾಡಿದೀಯಾ, ಓದಿದ್ಯಾ? ಬೇರೆ ಕೆಲಸವೂ ಇಲ್ಲ, ನಾನು ಕೂಡ ಫ್ರೀ ಆಗಿದ್ದೀನಿ. ಹಾಗಾಗಿ ನನಗನ್ಸುತ್ತೆ ನಾವು ಮತ್ತೆ ಅದನ್ನೇ ಮಾಡಬೇಕು. ಹೀಗೆ ಹೇಳಿ ಅವನು ರಚಿತಾಳನ್ನು ಹಾಸಿಗೆ ಮೇಲೆ ಬೀಳಿಸ್ತಾ ಮತ್ತು ಅವಳ ಮೇಲೆ ಬಂದು ಅವಳ ಕುತ್ತಿಗೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ಇದನ್ನು ಅನುಭವಿಸಿ ರಚಿತಾ ಅವನನ್ನು ಒಮ್ಮೆಲೆ ತನ್ನ ಮೇಲಿಂದ ತಳ್ಳಿ ಓಡ್ತಾ ಬಾಲ್ಕನಿ ಹತ್ತಿರ ಬಂದಳು. ಅವಳು ಬಾಲ್ಕನಿಯ ಬಾಗಿಲನ್ನು ಮುಚ್ಚಿದ್ಲು ಮತ್ತು ತಾನು ಮಳೆಯಲ್ಲಿ ನೆನೆಯತೊಡಗಿದ್ಲು. ಅವಳು ಮುಖ ಉಬ್ಬಿಸ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡ್ಳು. ಅವಳು ಹಾಗೆ ಮಾಡೋದನ್ನು ನೋಡಿ ಅಗ್ನಿವರ್ಮ ಬಾಲ್ಕನಿಯ ಹತ್ತಿರ ಬಂದು ಗಾಜಿನ ಬಾಗಿಲ ಮೇಲೆ ಕೈ ಇಟ್ಟು ಹೇಳ್ದ, ನಾನು ನಿನ್ನ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನಿನಗೆ ಅನಿಸುತ್ತಾ? ಮತ್ತು ನೀನು ಯಾಕೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ ಬಯಸ್ತಿದೀಯಾ? ಇದು ಕೇಳಿ ರಚಿತಾ ಕೋಪದಿಂದ ಹೇಳ್ತಾಳೆ, ನಿನಗೆ ಯಾವಾಗಲೂ ಅದನ್ನೇ ಮಾಡಬೇಕು ಅಂತ ಅನಿಸುತ್ತೆ. ನನಗದಿಷ್ಟ ಇಲ್ಲ. ನನಗೀಗಲೂ ನೋವಾಗ್ತಿದೆ ಮತ್ತು ನಿನಗೆ ಮತ್ತೆ ಅದನ್ನೇ ಮಾಡಬೇಕು. ನಾನು ಖಂಡಿತ ಬಾಗಿಲು ತೆರೆಯೋದಿಲ್ಲ. ತೆರೆದ್ರೆ ನೀನು ನನ್ನನ್ನು ಬಿಡೋದಿಲ್ಲ ಅಂತ ನನಗೆ ಗೊತ್ತು. ನೀನು ನಿನ್ನ ಮನ ಬಂದಂತೆ ಮಾಡ್ತೀಯಾ. ನನಗೆ ಮಳೆಯಲ್ಲಿ ನೆನೆಯೋದು ಸಮ್ಮತ, ಆದರೆ ಮತ್ತೆ ಅದೆಲ್ಲವನ್ನು ಮಾಡೋದು ಇಷ್ಟ ಇಲ್ಲ. ಅವಳ ಈ ಮಾತುಗಳನ್ನ ಕೇಳಿ ಅಗ್ನಿವರ್ಮ ರಿಮೋಟ್ ಮೂಲಕ ಬಾಗಿಲು ತೆರೀತಾನೆ ಮತ್ತು ಅವಳ ಕೈ ಹಿಡಿದು ಒಳಗೆ ಎಳ್ಕೊತಾನೆ. ಅವಳು ಪೂರ್ತಿಯಾಗಿ ನೆನೆದಿರೋದನ್ನು ಅವನು ನೋಡ್ತಾನೆ. ಅಗ್ನಿವರ್ಮ ಹೇಳ್ತಾನೆ, ನೀನು ಒಂದು ಕೆಲಸ ಮಾಡು, ಹೋಗಿ ಬಟ್ಟೆ ಬದಲಿಸು, ನಂತರ ನಾನು ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ದಿದ್ರೆ ನಿನಗೆ ಮತ್ತೆ ಜ್ವರ ಬರುತ್ತೆ, ಅದು ನನಗಿಷ್ಟ ಇಲ್ಲ. ಇದು ಕೇಳಿ ರಚಿತಾ ಕೋಪದಿಂದ ಹೇಳ್ತಾಳೆ, ಹೌದು, ನನಗೆ ಜ್ವರ ಬಂದರೆ ನಿನಗೇನು? ನಾನು ಸಾಯ್ತಿದ್ದೀನೋ ಅಥವಾ ಬದುಕಿದ್ದೀನೋ ಅಂತ ನೀನು ನೋಡೋ ಅಗತ್ಯ ಇಲ್ಲ. ನೀನು ನಿನ್ನ ಕೆಲಸ ನೋಡು, ನಿನಗೇನು ಬೇಕೋ ಅದು ಸಿಗ್ತಿದೆ ಅಲ್ವಾ? ಹೇಗಿದ್ದರೂ ನೀನು ನನ್ನ ಮಾಲೀಕ, ನಾನು ನಿನ್ನ ಗುಲಾಮಿ, ಮತ್ತು ಅಂತಹ ಮಾಲೀಕನಿಗೆ ಗುಲಾಮಿ ಬಗ್ಗೆ ಚಿಂತೆ ಇರಬಾರ್ದು. ಇದು ಕೇಳಿ ಅಗ್ನಿವರ್ಮ ಅವಳು ಕೂದಲನ್ನ ತನ್ನ ಒಂದೇ ಏಟಿಗೆ ಬಿಚ್ಚಿ ಹೇಳ್ತಾನೆ, ನಿನ್ನನ್ನು ಖರೀದಿಸಲು ಹಣ ಖರ್ಚಾಗಿದೆ ಮತ್ತು ನಾನು ನನ್ನ ಹಣವನ್ನು ವಸೂಲಿ ಮಾಡಲು ಬಯಸ್ತೀನಿ. ನಿನ್ನ ಆರೋಗ್ಯ ಕೆಟ್ಟರೆ ನಾನು ನಿನ್ನನ್ನು ಹೇಗೆ ಬಳಸ್ಕೊಳ್ಳಿ? ನಾನು ಹಣ ವಸೂಲಿ ಮಾಡೋದು ಹೇಗೆ? ಈ ಕಾರಣಕ್ಕಾಗಿ ನಾನು ನಿನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು. ಅವನು ಬೇಕಂತಲೇ ರಚಿತಾಳಿಗೆ ಕೋಪ ತರಿಸೋದಕ್ಕೆ ಹೀಗೆ ಹೇಳ್ತಾನೆ. ಮತ್ತು ರಚಿತಾಳಿಗೆ ನಿಜವಾಗಿಯೂ ಕೋಪ ಬರುತ್ತೆ. ಕೋಪ ಬರದಿರಲು ಹೇಗೆ ಸಾಧ್ಯ? ಈ ಮನುಷ್ಯ ಯಾವಾಗಲೂ ಅವಳನ್ನು ಅವಮಾನಿಸುತ್ತಲೇ ಇರ್ತಾನೆ. ಅವಳು ಅವನಿಂದ ಖರೀದಿಸಲ್ಪಟ್ಟ ವಸ್ತು ಅಂತ ಪದೇ ಪದೇ ನೆನಪಿಸ್ತಾನೆ. ಅವಳು ಮನುಷ್ಯಳೇ ಅಲ್ಲ, ಅವಳು ಬರೀ ಒಂದು ಸಾಮಾನು, ಅದನ್ನು ಅವನು ಬಳಸ್ಕೊಳ್ತಾನೆ ಅಂತ ಹೇಳ್ತಾನೆ. ಅದನ್ನು ಯೋಚಿಸ್ತಾ ಅವಳು ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾಳೆ ಮತ್ತು ಅವನನ್ನು ತಳ್ಳಿ ವಾಶ್ರೂಮ್ಗೆ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಲಂಚ್ ಮಾಡ್ತಿದ್ರು. ಲಂಚ್ ಮಾಡುವಾಗ ಹಠಾತ್ತಾಗಿ ರಚಿತಾಳಿಗೆ ತುಂಬ ವಿಚಿತ್ರ ಅನಿಸುತ್ತೆ ಮತ್ತು ಅವಳಿಗೆ ವಾಂತಿ ಬಂದಂತಾಗುತ್ತೆ. ಅವಳು ಎದ್ದು ಅಲ್ಲಿಂದ ಹೋಗತೊಡಗ್ತಾಳೆ ಮತ್ತು ಹೋಗುತ್ತಲೇ ದಾರಿಯಲ್ಲೇ ವಾಂತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿ ಅಗ್ನಿವರ್ಮ ಅಚ್ಚರಿಗೊಳ್ತಾನೆ. ಅವನು ಚಮಚವನ್ನು ಪಕ್ಕಕ್ಕಿಟ್ಟು ಅವಳು ಪಕ್ಕಕ್ಕೆ ಬಂದು ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಳ್ತಾನೆ. ನಂತರ ಅವನು ಅವಳನ್ನು ಕರ್ಕೊಂಡು ಕೋಣೆಗೆ ಬರ್ತಾನೆ ಮತ್ತು ವಾಶ್ರೂಮ್ಗೆ ಕರೆದೊಯ್ತಾನೆ. ರಚಿತಾ ವಾಂತಿ ಮಾಡ್ತಿರುವಾಗ ಅಗ್ನಿವರ್ಮ ಮಂಡಿಯೂರು ಕೂತು ಅವಳಿಗೆ ಆಸರೆ ಕೊಡ್ತಾನೆ ಮತ್ತು ಅವಳ ಬೆನ್ನನ್ನು ಸವರ್ತಾನೆ. ವಾಂತಿ ಮಾಡಿದ ಮೇಲೆ ರಚಿತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅಗ್ನಿವರ್ಮನನ್ನು ನೋಡ್ತಾಳೆ ಮತ್ತು ಅವನ ಎದೆ ಮೇಲೆ ತಲೆ ಇಡ್ತಾಳೆ. ಅಗ್ನಿವರ್ಮ ಪ್ರೀತಿಯಿಂದ ಅವಳ ಬೆನ್ನನ್ನು ಸವರ್ತಾನೆ. ನಂತರ ಅವಳನ್ನು ವಾಶ್ರೂಮ್ನಿಂದ ಹೊರಕರೆ ತಂದು ಹಾಸಿಗೆ ಮೇಲೆ ಮಲಗಿಸಿ ಹೇಳ್ತಾನೆ, ನನಗನ್ನಿಸ್ತಿದೆ ನೀನು ಗರ್ಭಿಣಿ ಅಂತ.
ಇದು ಕೇಳಿ ರಚಿತಾ ಗಾಬರಿ ಆಗ್ತಾಳೆ ಮತ್ತು ಕಣ್ಣು ತಪ್ಪಿಸ್ತಾ ಹೇಳ್ತಾಳೆ, ಇಲ್ಲ ಇಲ್ಲ ಅಂಥದ್ದೇನಿಲ್ಲ, ಇದು ಬಹುಶಃ ಜಾಸ್ತಿ ತಿಂದಿದ್ದಕ್ಕೆ ಹೀಗಾಗಿದೆ. ಸಿಹಿ ಮತ್ತು ಖಾರ ಒಟ್ಟಿಗೆ ತಿಂದರೆ ಹೀಗಾಗುತ್ತೆ ಮತ್ತು ನಾನು ಹಾಗೆ ಮಾಡಿದೆ. ಡಾಕ್ಟರ್ ಕರೆಯೋ ಅಗತ್ಯ ಇಲ್ಲ. ಆದರೆ ಅಗ್ನಿವರ್ಮನಿಗೆ ಅವಳ ನಡವಳಿಕೆಯಿಂದ ಸಂಶಯ ಬರುತ್ತೆ. ಈ ಹುಡುಗಿ ಏನನ್ನೋ ಮುಚ್ಚಿಡ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಇದನ್ನು ಯೋಚಿಸಿ ಅಗ್ನಿವರ್ಮ ಹೇಳ್ತಾನೆ, ನಾನು ನಿನಗೆ ಕೇಳಿಲ್ಲ, ನನ್ನ ಮನಸ್ಸಿಗೆ ಏನನ್ನಿಸ್ತೋ ನಾನು ಅದನ್ನೇ ಮಾಡ್ತೀನಿ. ಹೀಗೆ ಹೇಳಿ ಅವನು ಡಾಕ್ಟರ್ ಕರೆಯೋದಕ್ಕೆ ಹೊರಗೆ ಹೋಗ್ತಾನೆ. ಇತ್ತ ರಚಿತಾ ತುಂಬ ಗಾಬರಿಯಿಂದ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ರಾಧಾಕೃಷ್ಣ, ಈ ಸೈತಾನನಿಗೆ ಈ ವಿಷಯ ಯಾವತ್ತೂ ತಿಳಿಬಾರ್ದು. ನಾನು ತುಂಬ ಕಷ್ಟಪಟ್ಟು ಅಡಗಿಸಿಟ್ಟಿದ್ದೀನಿ. ಒಂದು ವೇಳೆ ಅವನಿಗೆ ತಿಳಿದ್ರೆ ಅವನು ಬಹುಶಃ ನನ್ನ ಮಕ್ಕಳನ್ನು ಸಾಯಿಸಿಬಿಡ್ತಾನೆ. ನಾನು ಕಳೆದ 4 ತಿಂಗಳಿಂದ ಗರ್ಭಿಣಿಯಾಗಿದ್ದೀನಿ. ಆದರೆ ಈ ಮಾತು ಎಲ್ಲಿಯವರೆಗೆ ಅಡಗಿಸಲು ಸಾಧ್ಯ? ಇದು ಅಡಗಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸದ್ಯಕ್ಕೆ ಇದನ್ನು ಮುಚ್ಚಿಡೋದು ಅಗತ್ಯ. ಇಲ್ದಿದ್ರೆ ಇವನೇನಾದರೂ ಮಾಡಿಬಿಡ್ತಾನೆ. ಇತ್ತ ಅಗ್ನಿವರ್ಮ ಒಬ್ಬ ಮಹಿಳಾ ಡಾಕ್ಟರ್ನ ಕರ್ಕೊಂಡು ಬರ್ತಾನೆ. ಯಾಕಂದರೆ ತನ್ನ ವಸ್ತುವನ್ನು ಬೇರೆ ಯಾರೂ ಮುಟ್ಟೋದು ಅವನಿಗೆ ಇಷ್ಟ ಇರಲಿಲ್ಲ, ಅದರಲ್ಲೂ ಗಂಡಸರು. ಆ ಮಹಿಳಾ ಡಾಕ್ಟರ್ ಒಳಗೆ ಬರ್ತಾರೆ ಮತ್ತು ಅಗ್ನಿವರ್ಮನಿಗೆ ಹೊರಗೆ ಹೋಗಲು ಹೇಳ್ತಾರೆ. ಅಗ್ನಿವರ್ಮ ಹೊರಗೆ ಹೋಗ್ತಾನೆ ಮತ್ತು ಆ ಡಾಕ್ಟರ್ ಅವಳನ್ನು ಸರಿಯಾಗಿ ತಪಾಸಣೆ ಮಾಡಿ ಹೇಳ್ತಾರೆ, ನಿನಗೆ ಈ ವಿಷಯದ ಬಗ್ಗೆ ತಿಳಿದಿದೆ ಅಂತ ನನಗನ್ಸುತ್ತೆ ಮತ್ತು ಬಹುಶಃ ನಿನ್ನ ಗಂಡನಿಗೆ ತಿಳಿದಿಲ್ಲ. ನೀನು ಅವರಿಗೆ ಇದನ್ನು ತಿಳಿಸ್ಬೇಕು. ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇದೆಯಾ? ಹಾಗಿದ್ರೆ ನಾನು ನಿನ್ನ ಸರ್ಪ್ರೈಸ್ ಹಾಳು ಮಾಡೋದಿಲ್ಲ, ಆದರೆ ಅವರಿಗೆ ತಿಳಿಯೋದು ತುಂಬ ಮುಖ್ಯ. ಇದು ಕೇಳಿ ರಚಿತಾ ತುಂಬ ಗಾಬರಿ ಆಗ್ತಾಳೆ ಮತ್ತು ತನ್ನ ಕೈಗಳನ್ನ ಹೊಸೆಯುತ್ತಾ ಹೇಳ್ತಾಳೆ, ಇಲ್ಲ, ನಾನು ಅವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮುಂದೆ ಅವರ ಹುಟ್ಟುಹಬ್ಬ ಇದೆ. ನಾನು ಅವರಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಬಯಸ್ತೀನಿ ಮತ್ತು ಹುಟ್ಟುಹಬ್ಬ ಮುಂದಿನ ತಿಂಗಳಿದೆ. ಈಗಲೇ ಹೇಳಿಬಿಟ್ರೆ ಎಲ್ಲವೂ ಹಾಳಾಗುತ್ತೆ ಅಲ್ವಾ? ಅದಕ್ಕೆ ನಾವು ಅವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಅವರೆಷ್ಟು ಖುಷಿ ಪಡ್ತಾರೆ. ಪ್ಲೀಸ್ ನೀವು ಅವರಿಗೆ ಹೇಳಬೇಡಿ ನಾನು ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳಿ. ಇದು ಕೇಳಿ ಡಾಕ್ಟರ್ ನಗ್ತಾ ಹೇಳ್ತಾರೆ, ಅದು ತುಂಬ ಒಳ್ಳೆಯ ಸರ್ಪ್ರೈಸ್. ಆದರೆ 1 ತಿಂಗಳಲ್ಲಿ ಇದು ಪೂರ್ತಿ ಗೊತ್ತಾಗ್ಬಿಡುತ್ತೆ. ಅವರಿಗೆ ಸಂಶಯ ಕೂಡ ಬರುತ್ತೆ. ಯಾಕಂದರೆ ಈಗಾಗಲೇ 4 ತಿಂಗಳು ಕಳೆದಿದೆ ಮತ್ತು 5ನೇ ತಿಂಗಳಿಂದ ಹೊಟ್ಟೆ ಕೂಡ ದೊಡ್ಡದಾಗೋದಕ್ಕೆ ಶುರು ಆಗುತ್ತೆ. ರಚಿತಾ ಬೇಗನೆ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ನಿಭಾಯಿಸ್ತೀನಿ. ನೀವು ಚಿಂತೆ ಮಾಡಬೇಡಿ. ನೀವೀಗ ಬರೀ ಅವರಿಗೆ ಸುಳ್ಳು ಹೇಳಿ, ಯಾಕಂದರೆ ನಾನು ಸರ್ಪ್ರೈಸ್ ಹಾಳು ಮಾಡೋದಕ್ಕೆ ಬಯಸೋದಿಲ್ಲ. ಹೀಗೆ ಹೇಳಿ ಅವಳು ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ, ರಾಧಾಕೃಷ್ಣ, ನನ್ನ ಕ್ಷಮಿಸು. ನಾನು ಇಷ್ಟು ದೊಡ್ಡ ಸುಳ್ಳುವನ್ನು ಹೇಳಿದೆ, ಇಷ್ಟು ದೊಡ್ಡ ಸತ್ಯ ಅಡಗಿಸಿಟ್ಟೆ. ಆದರೆ ನಾನೇನು ಮಾಡಲಿ? ನಾನು ಅಸಹಾಯಕಳಾಗಿದ್ದೀನಿ. ಅವರಿಗೆ ಈ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು 1 ತಿಂಗಳಲ್ಲಿ ಏನಾದರೂ ಮಾಡಬೇಕು, ನನ್ನ ಮಗುವನ್ನು ಕರ್ಕೊಂಡು ಸುರಕ್ಷಿತವಾಗಿ ಇಲ್ಲಿಂದ ಹೋಗೋದಕ್ಕೆ. ಇಲ್ದಿದ್ರೆ ಇವನು ನನ್ನ ಮಗುವಿಗೆ ಏನಾದರೂ ತೊಂದರೆ ಮಾಡ್ತಾನೆ. ಅಗ್ನಿವರ್ಮನ ರೂಮು. ಡಾಕ್ಟರ್ ಅಗ್ನಿವರ್ಮನ ಜೊತೆ ಏನೋ ಮಾತನಾಡ್ತಾರೆ ಮತ್ತು ನಂತರ ನಗ್ತಾ ಹೊರಟು ಹೋಗ್ತಾರೆ. ಅಗ್ನಿವರ್ಮನಿಗೆ ಈ ಡಾಕ್ಟರ್ ಯಾಕೆ ಇಷ್ಟೊಂದು ನಗ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಈಗ ಅವನು ನಿರ್ಧರಿಸಿದ್ದಾನೆ, ಈ ಹುಡುಗಿಗೆ ಹೇಗೆ ಬೇಕಾಗಿ ತಿನ್ನೋದು ಕೊಡೋದಿಲ್ಲ ಅಂತ. ಹೀಗೆ ತಿಂದಿದ್ದರಿಂದಲೇ ಅವಳಿಗೆ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಅವನು ನಂಬ್ತಾನೆ. ಮೊದಲು ಇವಳು ಗರ್ಭಿಣಿ ಅಂತ ಅವನಿಗೆ ಅನಿಸಿತ್ತು, ಆದರೆ ಯಾಕಾಗಿಲ್ಲ ಅಂತ ಅವನು ಆಶ್ಚರ್ಯಪಡ್ತಾನೆ. ಅವನು ಕೋಣೆಗೆ ಬರ್ತಾನೆ ಮತ್ತು ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಹಾಸಿಗೆಯ ಮೇಲೆ ಮಲಗಿರೋದನ್ನು ನೋಡ್ತಾನೆ. ಅದನ್ನು ಕಂಡು ಅವನು ಅವಳ ಹತ್ತಿರ ಹೋಗಿ ಕೂತು ಅವಳ ಹೊಟ್ಟೆಯನ್ನು ಮುಟ್ಟುತ್ತಾ ಹೇಳ್ತಾನೆ, ಏನಾಯಿತು? ನೀನು ಇನ್ನೂ ತುಂಬ ನೋವಾಗ್ತಿದೆಯಾ? ಇಂದಿನಿಂದ ನೀನು ಆ ರೀತಿ ತಿನ್ನೋ ಹಾಗಿಲ್ಲ. ಇಷ್ಟೊಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ನನ್ನಿಂದ ಆಗೋದಿಲ್ಲ. ಇದರಿಂದ ನಿನಗೆ ತುಂಬ ತೊಂದರೆ ಆಗುತ್ತೆ ಮತ್ತು ಮುಂದೆ ನಿನ್ನ ಗರ್ಭಾವಸ್ಥೆಯಲ್ಲೂ ತೊಂದರೆ ಆಗ್ಬೋದು. ಅದು ನನಗಿಷ್ಟ ಇಲ್ಲ. ಹಾಗಾಗಿ ನೀನು ನಿನ್ನ ಬಗ್ಗೆ ಚೆನ್ನಾಗಿ ಕಾಳಜಿ ವಹಿಸಬೇಕು. ಮತ್ತು ನನಗೆ ಯಾಕೋ ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಿದೆ. ಒಂದು ವೇಳೆ ಹಾಗೇನಾದರೂ ಇದ್ದರೆ ಸತ್ಯವಾಗಿ ನಾನು ನಿನ್ನ ಬಿಡೋದಿಲ್ಲ. ನನ್ನ ಸಂಶಯ ನಿಜ ಆದರೆ ನಿನ್ನ ಸ್ಥಿತಿ ತುಂಬ ಕೆಟ್ಟದಾಗಿ ಮಾಡ್ತೀನಿ. ಹೀಗೆ ಹೇಳಿ ಅವನು ಅವಳ ಕೈ ಹಿಡಿದು ಮೆಲ್ಲನೆ ಮೇಲೆ ಎತ್ತುತ್ತಾನೆ ಮತ್ತು ಮುಂದಿನ ಕ್ಷಣ ಅವಳನ್ನ ಅಪ್ಕೊಳ್ತಾನೆ. ಅವಳ ಕಿವಿ ಹತ್ತಿರ ಹೋಗಿ ಹೇಳ್ತಾನೆ, ಹಾಗಾದರೆ ನೀನು ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಬಯಸಿದೆಯಾ? ಆದರೆ ನಾನು ತಿಳ್ಕೊಂಡೆ, ನೀನು ಡಾಕ್ಟರ್ ಹತ್ರ ಮಾತಾಡ್ತಿದ್ದಾಗ ನಾನು ರೂಮ್ನಲ್ಲೇ ಇದ್ದೆ. ನೀನು ನನಗಾಗಿ ಸರ್ಪ್ರೈಸ್ ಪಾರ್ಟಿ ಪ್ಲ್ಯಾನ್ ಮಾಡ್ತಿರೋದು ಕೇಳಿ ನನಗೆ ತುಂಬ ಖುಷಿಯಾಗಿದೆ. ಆದರೆ ನನ್ನ ಬರ್ಡೇ ಮುಂದಿನ ವರ್ಷ ಬರುತ್ತೆ. ನಾನು ಅಷ್ಟು ದಡ್ಡನಲ್ಲ. ನೀನು ಏನು ಯೋಚಿಸೋದಿಲ್ವೋ ಅದನ್ನು ನಾನು ಯೋಚಿಸ್ಬಿಡ್ತೀನಿ. ಮತ್ತು ನಿನ್ನ ಪ್ರೆಗ್ನೆನ್ಸಿ ಬಗ್ಗೆ ನಿನಗಿಂತ ಮೊದಲೇ ನಂಗೆ ತಿಳಿದಿದೆ. ನಾನು ಬರೀ ತಮಾಷೆ ಮಾಡ್ತಿದ್ದೆ ನಿನ್ನ ರಿಯಾಕ್ಷನ್ ನೋಡೋದಕ್ಕೆ. ಆದರೆ ನೀನು ದೊಡ್ಡ ಸುಳ್ಳುಗಾತಿ ಅಲ್ವಾ? ರಚಿತಾ ಅವನ ಮಾತುಗಳನ್ನ ಕೇಳಿ ದಂಗ್ ಬಡಿತಾಳೆ. ಈ ಮನುಷ್ಯನಿಗೆಲ್ಲವೂ ತಿಳಿದಿದ್ರು ಹೀಗೆ ನಟಿಸ್ತಿದ್ದಾನಲ್ಲ ಅಂತ ಅವಳಿಗೆ ನಂಬೋದಕ್ಕಾಗೋದಿಲ್ಲ. ಈ ಮನುಷ್ಯ ಎಂಥ ದೊಡ್ಡ ನಟ ಮತ್ತು ಸುಳ್ಳುಗಾರ ಅಂತ ಅವಳು ಯೋಚಿಸ್ತಾಳೆ. ರಚಿತಾ ಅವನನ್ನು ತನ್ನಿಂದ ದೂರ ತಳ್ಳಿ ಹೇಳ್ತಾಳೆ, ಅಂಥದ್ದೇನಿಲ್ಲ, ನಾನು ಡಾಕ್ಟರ್ ಹತ್ರ ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ನಾನು ಪ್ರೆಗ್ನೆಂಟ್ ಇಲ್ಲ. ಮುಂದಿನ ಕ್ಷಣ ಅಗ್ನಿವರ್ಮ ಅವಳ ಕೆನ್ನೆಯನ್ನು
ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಮತ್ತು ತನ್ನ ಗಂಭೀರ ತಣ್ಣನೆಯ ಧ್ವನಿಯಲ್ಲಿ ಹೇಳ್ತಾನೆ, ನಾನು ನಿನಗೆ ದಡ್ಡನಂತೆ ಕಾಣ್ತಿದ್ದೀನಾ? ನನಗೇನು ತಿಳಿಯೋದಿಲ್ವಾ? ನೀನು ಈ ಬುದ್ಧಿವಂತಿಕೆ ತೋರಿಸೋದನ್ನು ನಿಲ್ಲಿಸು, ಇಲ್ದಿದ್ರೆ ನಾನು ಬುದ್ಧಿವಂತಿಕೆ ತೋರಿಸೋದಕ್ಕೆ ಶುರು ಮಾಡ್ತೀನಿ. ನೀನು ಎಲ್ಲೂ ಇರೋದಿಲ್ಲ. ನಾನು ನಿನ್ನ ಜೊತೆ ಏನು ಬೇಕಾದರೂ ಮಾಡಬಲ್ಲೆ. ನಾನು ನಿನ್ನ ಜೊತೆ ಅಷ್ಟೇನು ಕಠಿಣವಾಗಿ ನಡ್ಕೊಳ್ತಾ ಇಲ್ಲ ಅಂತ ನೀನು ತುಂಬ ಹಾರಾಡ್ತಿದ್ಯಾ. ಅದಕ್ಕೆ ಇಂದು ನನ್ನಿಂದಲೇ ನನ್ನ ಮಕ್ಕಳ ಬಗ್ಗೆ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಇದು ಕೇಳಿ ಅವಳು ತಲೆ ತಗ್ಗಿಸಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವಳು ಚಿಕ್ಕ ಮಕ್ಕಳಂತ ಅಳುತ್ತಿದ್ಲು. ಅವಳು ಹಾಗೆ ಅಳೋದನ್ನು ನೋಡಿ ಅವಳು ಗಲ್ಲ ಹಿಡಿದು ಮುಖ ಮೇಲೆ ಮಾಡ್ತಾನೆ. ಆದರೆ ಅವಳು ನಿಲ್ಲಿಸಲಿಲ್ಲ. ಇದನ್ನು ನೋಡಿ ಅಗ್ನಿವರ್ಮ ಅವಳನ್ನ ದಿಟ್ಟಿಸಿ ನೋಡ್ತಾ ಹೇಳ್ತಾನೆ, ಸುಮ್ಮನಿರು, ಅಳು ನಿಲ್ಲಿಸು. ಇನ್ನು ಸ್ವಲ್ಪ ಹೊತ್ತಿಗೆ ಹತ್ರ ನಿನ್ನ ಪಂಜರದಲ್ಲಿ ಹಾಕಿಡ್ತೀನಿ. ಆವಾಗ ಇಡೀ 24 ಗಂಟೆ ಒಂದೇ ಪಂಜರದಲ್ಲಿ ಇರಬೇಕಾಗುತ್ತೆ. ಇದು ಕೇಳಿ ಅವಳು ಅಳು ನಿಲ್ಲಿಸ್ತಾಳೆ ಮತ್ತು ಅವನನ್ನು ನೋಡ್ತಾಳೆ. ಅಗ್ನಿವರ್ಮ ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಹೊರಗೆ ಬರ್ತಾನೆ. ಹೊರಗೆ ಬಂದು ನೋಡಿದಾಗ ಸುತ್ತಮುತ್ತ ಬಾಡಿಗಾರ್ಡ್ಗಳಿದ್ದರು. ಅವನು ಅವಳನ್ನು ಕರ್ಕೊಂಡು ನೇರವಾಗಿ ಆ ಕೆರೆಯ ಹತ್ತಿರ ಬರ್ತಾನೆ ಮತ್ತು ಆ ಕೆಳಗೆ ಇಳಿಸ್ತಾನೆ. ಮಳೆಯಿಂದಾಗಿ ಮಣ್ಣು ಮತ್ತು ಹುಲ್ಲು ಒದ್ದಿ ಆಗಿದ್ವು. ಹಾಗಾಗಿ ತಣ್ಣನೆಯ ಹುಲ್ಲಿನ ಮೇಲೆ ಕಾಲಿಟ್ಟಾಗ ರಚಿತಾಳ ಮೈಯಲ್ಲಿ ಒಂದು ವಿಚಿತ್ರ ನಡುಕ ಹುಡ್ತು ಮತ್ತು ಅವಳು ನಡುಗೋದಕ್ಕೆ ಶುರು ಮಾಡಿದ್ಲು. ಇದನ್ನು ನೋಡಿ ಅಗ್ನಿವರ್ಮ ತನ್ನ ದೊಡ್ಡ ಲೆದರ್ ಜಾಕೆಟ್ ಕಳಿಸಿ ಅವಳಿಗೆ ಹಾಕ್ತಾನೆ ಮತ್ತು ಹಿಂದಿನಿಂದ ಅವಳನ್ನು ಅಪ್ಕೊಂಡು ಹೇಳ್ತಾನೆ, ಇಂದು ನಾನು ನಿನಗಾಗಿ ಮಾಡಿಸಿದ್ದು ಮತ್ತು ಇದು ಕೂಡ. ಇದು ಕೇಳಿ ಅವಳು ಅಚ್ಚರಿಯಿಂದ ಹೇಳ್ತಾಳೆ, ಏನು? ಈ ಕೆರೆಯನ್ನು ನನಗಾಗಿ ಮಾಡಿಸಿದ್ಯಾ? ಈ ಕೆರೆ ಎಲ್ಲವನ್ನು ನನಗಾಗಿ ಮಾಡಿಸಿದ್ಯಾ? ಆದರೆ ಯಾಕೆ? ಇದು ಕೇಳಿ ಅವನು ನೀರಿನಲ್ಲಿ ತನ್ನ ಮತ್ತು ರಚಿತಾಳ ಬಿಂಬವನ್ನು ನೋಡ್ತಾ ಹೇಳ್ತಾನೆ, ಅದು ಯಾಕಂದರೆ ನನಗೆ ಮನಸ್ಸಿತ್ತು, ಅದಕ್ಕೆ ಮಾಡಿಸ್ದೆ. ಮತ್ತು ಈ ತಾವರೆ ಹೂಗಳು ನಿನಗೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಇವನ್ನು ಇಲ್ಲಿ ಬೆಳೆಸ್ದೆ. ಇಂದಿನಿಂದ ನೀನು ಮತ್ತು ನಾನು ನಮ್ಮ ಮಕ್ಕಳ ಜೊತೆ ಇಲ್ಲೇ ಇರ್ತೀವಿ. ನಿನಗೆ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಅನುಮತಿ ಇಲ್ಲ. ನೀನು ಜೀವನ ಪರ್ಯಂತ ಇಲ್ಲೇ ಬಂದಿಯಾಗಿದೆಯಾ. ಇದೇ ನಿನಗೆ ಶಿಕ್ಷೆ. ನೀನು ನನ್ನ ಗುಲಾಮಿ ಮತ್ತು ನಾನು ನಿನ್ನ ಮಾಲೀಕ. ಹಾಗಾಗಿ ನೀನು ನನ್ನ ಮಾತು ಕೇಳಿ ಇಲ್ಲೇ ಇರಬೇಕು. ಹೀಗೆ ಹೇಳಿ ಅಗ್ನಿವರ್ಮ ಅವಳನ್ನ ಕೆರೆಯ ದಡಕ್ಕೆ ಕರೆತರ್ತಾನೆ ಮತ್ತು ಒಂದು ತಾವರೆಯನ್ನು ಕಿತ್ತು ಅವಳ ಕೂದಲಿಗೆ ಮುಡಿಸ್ತಾನೆ. ಮಳೆಯ ಕಾರಣದಿಂದ ಹೂಗಳು ಚೆನ್ನಾಗಿ ಅರಳಿದ್ವು ಮತ್ತು ವಾತಾವರಣ ಸ್ವಲ್ಪ ಕತ್ತಲಾಗಿತ್ತು. ರಚಿತಾ ಮನಸ್ಸಿನಲ್ಲಿ ಯೋಚಿಸಿದ್ಲು, ನನಗೆ ಮಳೆ ಅಂದರೆ ಎಷ್ಟು ಇಷ್ಟ ಇತ್ತು. ಪ್ರತಿ ವರ್ಷ ನಾನು ಮಳೆಗಾಲಕ್ಕೆ ಕಾಯ್ತಿದ್ದೆ. ಆದರೆ ಈ ಬಾರಿಯ ಮಳೆಗಾಲ ನನಗೆ ಜೀವನ ಪೂರ್ತಿ ನೋವನ್ನು ನೆನಪಿಸುತ್ತೆ. ಈ ಮಳೆಗಾಲದ ಮೇಲೆ ನನಗೆ ತುಂಬ ದ್ವೇಷ ಉಂಟಾಗ್ತಿದೆ. ನಾವು ಭೇಟಿಯಾದ ಆ ಮೊದಲ ದಿನ ಸತ್ಯ ಹೋಗಬೇಕಿತ್ತು. ನಾನು ಭೇಟಿ ಆಗಬಾರ್ದಿತ್ತು. ಅವಳು ತನ್ನದೇ ಯೋಚನೆಯಲ್ಲಿರೋದನ್ನು ಕಂಡು ಅಗ್ನಿವರ್ಮ ಮೆಲ್ಲನೆ ಮಂಡಿಯೂರಿ ಕೂತ್ಕೊಳ್ತಾನೆ ಮತ್ತು ಅವಳ ಹೊಟ್ಟೆ ಹತ್ತಿರ ಸೀರೆ ಪಲ್ಲುವನ್ನು ಸರಿಸಿ ಹೊಟ್ಟೆಗೆ ಮುತ್ತು ಕೊಡ್ತಾನೆ ಮತ್ತು ಹೇಳ್ತಾನೆ, ಇಟ್ ಹ್ಯಾಸ್ ಮೈ ಬೇಬಿ. ರಚಿತಾ ಅವನ ಮುಖವನ್ನು ದೂರ ಸರಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಯಾಕಂದರೆ ಅವಳಿಗೆ ಇದು ಸ್ವಲ್ಪವೂ ಇಷ್ಟ ಆಗ್ತಿರ್ಲಿಲ್ಲ. ಇದನ್ನು ಅಗ್ನಿವರ್ಮ ಕೂಡ ಅರ್ಥ ಮಾಡ್ಕೊಳ್ತಾನೆ. ಆದರೆ ಅವನಿಗೆ ರಚಿತಾಳಿಂದ ದೂರ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಇನ್ನೊಂದು ಕಡೆ ಒಂದು ಖಾಲಿ ರಸ್ತೆಯಲ್ಲಿ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಿದ್ದ. ಆದರೆ ಅವನ ಮುಖ ಕಾಣಿಸ್ತಿರ್ಲಿಲ್ಲ. ಅವನು ತಲೆಯಿಂದ ಕಾಲಿನವರೆಗೆ ಕಪ್ಪು ಬಟ್ಟೆ ಧರಿಸಿದ್ದ. ಅವನು ತುಂಬ ಆಕರ್ಷಕವಾಗಿ ಕಾಣ್ತಿದ್ದ. ಅವನು ಕಪ್ಪು ಲಾಂಗ್ ಕೋಟ್ ಗಾಳಿಯಲ್ಲಿ ಹಾರ್ತಿತ್ತು. ಅವನ ತಲೆಯ ಮೇಲೆ ಹ್ಯಾಟ್ ಧರಿಸಿದ್ದ ಮತ್ತು ಕೈಗಳನ್ನ ಹಿಂದೆ ಕಟ್ಕೊಂಡು ನಡೀತಿದ್ದ. ಅವನು ತುಂಬ ಆ್ಯಟಿಟ್ಯೂಡ್ನಿಂದ ನಡೀತಾ ಒಂದು ದೊಡ್ಡ ಗಿಡ ಮುಂದೆ ಬಂದು ನಿಲ್ತಾನೆ ಮತ್ತು ಏನನ್ನು ಯೋಚಿಸ್ತಾ ವಿಚಿತ್ರವಾಗಿ ನಗ್ತಾನೆ. ಅವನ ನಗು ತುಂಬ ಭಯಾನಕವಾಗಿತ್ತು. ಅವನ ತುಟಿಗಳು ಮಾತ್ರ ಕಾಣ್ತಿದ್ವು, ಉಳಿದಿದ್ದು ಏನೂ ಕಾಣ್ತಿರ್ಲಿಲ್ಲ. ಆಗ ಅವನು ತನ್ನ ತಲೆಯನ್ನು ಮೇಲೆ ಮಾಡ್ತಾನೆ. ಈಗ ಅವನ ಮುಖ ಕಾಣಿಸ್ತು. ಅವನು ನೋಡಲು ಪೂರ್ತಿ ಅಗ್ನಿವರ್ಮನಂತೆ ಇದ್ದ, ಆದರೆ ಅಗ್ನಿವರ್ಮನ ಪ್ರತಿರೂಪ. ಅದರ ನಂತರ ಅವನು ಒಳಗೆ ಬರ್ತಾನೆ. ಅವನು ಒಳಗೆ ಹೋಗ್ತಿದ್ದಂತೆ ಪಾರ್ವತಿ ದೇವಿ ನೌಕರರ ಮೇಲೆ ಕೋಪದಿಂದ ಕಿರಿಸ್ತಿದ್ರು. ಅವರು ಅಚ್ಚರಿಯಿಂದ ಹೇಳ್ತಾರೆ, ರಿತಾಂಶ್ ಮಗನೇ, ನೀನಿಲ್ಲಿ? ಆದರೆ ನೀನು ಟ್ರಾನ್ಸ್ಮಿಲಿನಿಯಾದಲ್ಲಿ ಇರಬೇಕಿತ್ತಲ್ಲ. ನೀನು 2 ವರ್ಷಗಳ ನಂತರ ಬರೋದಾಗಿ ಹೇಳಿದ್ದೆ. ಇಷ್ಟು ಬೇಗ ಬಂದುಬಿಟ್ಟೆ, ಅದು ಕೂಡ ಹೀಗೆ, ನಮಗೆ ಹೇಳಲೇ ಇಲ್ಲ. ಇದು ಕೇಳಿ ಅವನು ವಿಚಿತ್ರವಾಗಿ ನಗ್ತಾನೆ ಮತ್ತು ತುಂಬ ಶಾಂತವಾಗಿ ಹೇಳ್ತಾನೆ, ನಾನು ನನ್ನ ಪ್ರೀತಿಯ ತಮ್ಮನನ್ನು ಮತ್ತು ಪ್ರೀತಿಯ ಮಮ್ಮಿ ಪಪ್ಪನನ್ನು ಹಾಗೆ ನಿನ್ನನ್ನು ನೋಡೋದಕ್ಕೆ ಬಂದಿದ್ದೀನಿ. ನಾನು ನಿಮ್ಮನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ವೇ, ನನ್ನ ಕುಟುಂಬವನ್ನು? ಇದು ಕೇಳಿ ಅಜ್ಜಿ ಖುಷಿಯಿಂದ ಅವನ ಹತ್ರ ಬಂದು ಅವನ ತಲೆಗೆ ಮುತ್ತು ಕೊಡ್ತಾರೆ ಮತ್ತು ಪ್ರೀತಿಯಿಂದ ಅವನ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದು ಹೇಳ್ತಾರೆ, ಹಾಗೇನಿಲ್ಲ ಮಗನೇ, ಒಳಗೆ ಹೋಗಿ ಕೂತ್ಕೋ. ನಿನ್ನನ್ನು ನೋಡಿ ತುಂಬ ಖುಷಿಯಾಯಿತು. ನಿನ್ನನ್ನು ನೋಡಿದ್ರೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಇದು ಕೇಳಿ ಅವನು ಕೂಡ ನಗ್ತಾನೆ. ಅವನ ನಗು ಯಾಕೋ ತುಂಬ ಭಯಾನಕವಾಗಿತ್ತು. ಯಾರಾದರೂ ಅವನ ನಗುವನ್ನು ಮೊದಲ ಬಾರಿ ನೋಡಿದರೆ ಈ ನಗುವಿನ ಆಳ ಎಷ್ಟಿದೆ ಅಂತ ಯೋಚಿಸುವಂತಾಗ್ತಿತ್ತು. ಅವನು ಹಾಗೆ ನಗ್ತಾ ಹೇಳ್ತಾನೆ, ಇಲ್ಲ ಅಜ್ಜಿ, ನನಗೆ ನನ್ನ ತಮ್ಮನನ್ನು ನೋಡಬೇಕು. ಅಗ್ನಿವರ್ಮ ಎಲ್ಲಿದ್ದಾನೆ? ನೀನು ಹೇಳು, ನಾನು ಅಲ್ಲಿಗೆ ಹೋಗ್ತೀನಿ. ಇದು ಕೇಳಿ ಅಜ್ಜಿ ಏನೋ ಯೋಚಿಸಿ ಹೇಳ್ತಾರೆ, ಹೌದು, ಅವನು ಅವನ ಹೆಂಡತಿ ಜೊತೆಗಿದ್ದಾನೆ.
ಅವರು ಆ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ಇಲ್ಲಿಗೆ ಬರೋದಾಗಿ ಹೇಳಿದ್ದಾರೆ. ಹೋಗುವಾಗ ಚಾಲಾಕಿತನದಿಂದ ನಮ್ಮ ಗಾಡಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಹಿರಿಯ, ಇವೆಲ್ಲವನ್ನ ತಿಳಿದು ನೀನೇನು ಮಾಡ್ತಿದ್ದೀಯಾ? ನಾವು ಅವನಿಗೆ ಅವನ ಅಡ್ರೆಸ್ ಕೊಡ್ತೀವಿ, ಆದರೆ ಅವನು ನಿನ್ನ ಭೇಟಿ ಮಾಡ್ತಾನೆ ಅಂತ ನನಗನ್ಸೋದಿಲ್ಲ. ಇದು ಕೇಳಿ ಅವನು ನಗ್ತಾನೆ. ಕತೆ ಮುಂದುವರಿಯುತ್ತೆ.